ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? ಬನ್ನಿ ಈಗ ನಾವು ಹಾಲಿನ ಬರ್ಫಿಯನ್ನು ತಯಾರು ಮಾಡೋಣ. ನಾನು ಈಗ ಅರ್ಧ ಲೀಟ್ರ್ ಹಾಲನ್ನು ತಗೊಂಡಿದ್ದೇನೆ. ಆಮೇಲೆ ಅದನ್ನು ಚೆನ್ನಾಗಿ ಒಂದು ಅರ್ಧ ಗಂಟೆ ಕುದಿಸಬೇಕು. ಈ ಥರ ಗಟ್ಟಿ ಆಗ್ತಾ ಬರ್ತಾ ಇದೆ ನೋಡಿ. ಈ ಥರ ಸ್ವಲ್ಪ ಉರಿಯಲ್ಲೇ ಕುದಿಸ್ಕೋಬೇಕು. ಹಾಗೆ ಈ ಥರ ಗಟ್ಟಿಯಾದ ನಂತರ ನಾನು 200 ಗ್ರಾಮ್ದಷ್ಟು ಸಕ್ಕರೆಯನ್ನು ತೊಗೊಂಡಿದ್ದೇನೆ. ಸಕ್ಕರೆ ಹಾಕಿ ಈ ಥರ ಚೆನ್ನಾಗಿ ಒಂದು 15 ನಿಮಿಷ ಕುದಿಸ್ಬೇಕು. ಆಮೇಲೆ ನೋಡಿ ಈ ಥರ ಗಟ್ಟಿ ಆಗ್ತಾ ಬರ್ತಾ ಇದೆ. ಆಮೇಲೆ ಇನ್ನೊಂದು ಸ್ವಲ್ಪ ಹೊತ್ತು ಈ ಥರ ಗಟ್ಟಿ ಆಗುವಷ್ಟು ಮಟ್ಟಿಗೆ ಚೆನ್ನಾಗಿ ಕುದಿಸಿ, ಆಮೇಲೆ ಈ ಥರ ಸೈಡ್ಗೆ ಅಂಟ್ಕೊಂಡಿದ್ದೆಲ್ಲ ರಿಮೂವ್ ಮಾಡಿ, ಈ ಥರ ನೋಡಿ ಈ ಥರ ಎಷ್ಟು ಚೆಂದಾಗಿ ಮೃದುವಾಗಿ ಕಲರ್ ಚೇಂಜ್ ಆಗ್ತಾ ಇದೆ. ನೀವು ನೋಡ್ತಾ ಇದ್ದೀರಾ ಫ್ರೆಂಡ್ಸ್. ಅದೇ ಥರ ಹೀಗೆ ಚೆನ್ನಾಗಿ ನೋಡಿ ಎಷ್ಟು ಸ್ಮೂತಾಗಿದೆ. ಈ ಥರ ಆಗೋಷ್ಟು ಮಟ್ಟಿಗೆ ನೀವು ಈ ಥರ ಮಾಡಬೇಕು. ಈ ಥರ ತಯಾರಾಗಿದೆ. ಈಗ ನಾನೊಂದು ತಟ್ಟೆಯಲ್ಲಿ ಹಾಕಿಕೊಂಡಿದ್ದೇನೆ. ಇದನ್ನು ಸ್ವಲ್ಪ ಆರಬೇಕು, ಇಲ್ಲಾಂದರೆ ಬಿಸಿ ಬಿಸಿ ಸುಡೋದಾಗಲ್ಲ ಬರ್ಫಿ ಮಾಡೋದಕ್ಕೆ. ಒಂದು ಸ್ವಲ್ಪ ತಾರಿಸಿ ಮಾಡೋಣ. ಆರಿದ ನಂತರ ಈ ಥರ ನೋಡಿ ಯಾವ ಥರ ಸ್ಮೂತ್ ಆಗಿದೆ ಅಂತ. ಈ ಥರ ಅಂಟಂಟಾಗಿ ನೋಡಿ ಎಣ್ಣೆಯ ಥರ ಬಿಟ್ಟಿದೆ. ಈ ಥರ ಚೆನ್ನಾಗಿ ಮಾಡಿ ಆರಿದ ನಂತರ ಈ ಥರ ಸಣ್ಣ ಸಣ್ಣ ಚಿಕ್ಕ ಚಿಕ್ಕನಾಗಿ ಬರ್ಫಿಯನ್ನು ತಯಾರು ಮಾಡಬೇಕು. ಈ ಥರ ಬರ್ಫಿ ತಯಾರಾಗಿದ್ದಾವೆ, ಎಷ್ಟು ಚೆನ್ನಾಗಾಗಿದ್ದಾವೆ. ನೀವು ಕೂಡ ಮಾಡಿ. ಉತ್ತರ ಕರ್ನಾಟಕದ ಭಾಷೆಯಲ್ಲಿ ಹೇಳಬೇಕಂದ್ರೆ ನಾವು ಇದನ್ನು ಕುರಿ ಹಾಲಿಂದ ತಯಾರು ಮಾಡಿದ್ದೇವ್ರಿ. ನಿಮಗೂ ಬೇಕಂದ್ರೆ ಇದೇ ಥರ ನೋಡಿ ಮಾಡಿರಿ. ನನ್ನ ಅಕ್ಕ ತಂಗಿಯರು ಹಾಗೂ ನನ್ನ ಅಣ್ಣ-ತಮ್ಮಂದಿರು ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಕಮೆಂಟ್ನಲ್ಲಿ ತಿಳಿಸಿ. ಥ್ಯಾಂಕ್ ಯು. ಬಾಯ್.